ಶಿಕ್ಷಣ ಸಚಿವರಿಗೆ ಮಾಧ್ಯಮಗಳನ್ನ ಕಂಡ್ರೆ ಆಗೋಲ್ವಾ? ಮಾಧ್ಯಮಗಳ ಜೊತೆ ಬಂದ ಪೋಷಕರ ವಿರುದ್ಧ ಸಚಿವರು ದರ್ಪ ತೋರಿದ್ದಾರೆ. ಬೆಂಗಳೂರಿನ ಸಚಿವರ ನಿವಾಸಕ್ಕೆ ಬಂದಿದ್ರು ಪೋಷಕರು. 1ನೇ ತರಗತಿಗೆ ಮಕ್ಕಳನ್ನ ದಾಖಲಿಸೋದಕ್ಕೆ 6 ವರ್ಷ ನಿಯಮ ಏನಿದೆ, ಈ ನಿಯಮ ಸಡಿಲಿಸುವಂತೆ ಮನವಿ ಮಾಡೋದಕ್ಕೆ ಅಂತ ಪೋಷಕರು ಬಂದಿದ್ರು. ಅವರ ಜೊತೆ ಇದ್ದಂತ ಮಾಧ್ಯಮದವರನ್ನ ಕಂಡು ಸಚಿವರು ದರ್ಪ ತೋರಿದ್ದಾರೆ. ಇವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಹೇಳ್ಬಿಟ್ಟಿದ್ದಾರೆ, ಸುಮ್ಮನೆ ಪಬ್ಲಿಕ್ಕಲ್ಲೆಲ್ಲ ನೀವು ಸ್ಟೇಟ್ಮೆಂಟ್ ಕೊಡಬೇಡಿ ಅಂತ. ಸೊ ಅದಿರೋದ್ರಿಂದ ನೀವು ಎಷ್ಟು ಏನೇ ಕೇಳಿದ್ರೂ ನಾನು ನನ್ನ ಲಿಮಿಟಲ್ಲಿ ಇರ್ತೀನಿ, ನಾನು ಮಾತಾಡಲ್ಲ. ಸೀನಿಯರ್ ಅವರು ವಿವೇಚನಕ್ಕೆ ಬಿಟ್ಟಿರೋದು, ಯಾಕೆಂದರೆ ಅದನ್ನ ನಾನು ತೊಗೊಳೋದಕ್ಕಾಗೋದಿಲ್ಲ. ಆದರೆ ಯೂಶ್ವಲಿ ವಾಟ್ ಎವರ್ ದೇ ಟೇಕ್ ಎ ಡಿಸಿಷನ್, ಏನು ಡಿಸಿಷನ್ ತೊಗೊಳ್ತಾರೆ ಅದಕ್ಕೆ ನಾವು ಬದ್ಧವಾಗಿರಬೇಕಾಗತ್ತೆ. ಅದನ್ನು ನಾನು ಎಕ್ಸೆಪ್ಟ್ ಮಾಡ್ತೀನಿ. ಅಧಿಕಾರ ವಿಚಾರ ಪಕ್ಷ ಮತ್ತು ಸರ್ಕಾರ ನಾನು ಹೇಳ್ತಾ ಇದ್ದೀನಿ, ಇದಕ್ಕೆಲ್ಲ ನಾನು ಉತ್ತರ ಕೊಡಲ್ಲ. ನಾನು ಮಾಧ್ಯಮಗಳನ್ನ ನೋಡಿ ಸಚಿವ ಮಧು ಬಂಗಾರಪ್ಪ ಅವರು ಆಡಿದಂತ ಮಾತಿದೆ. ಪೋಷಕರು ಬಂದಿದ್ರು ಇವತ್ತು ಶಿಕ್ಷಣ ಸಚಿವರ ಮನೆಗೆ. 1ನೇ ತರಗತಿ ಮಕ್ಕಳನ್ನ ದಾಖಲು ಮಾಡೋದಕ್ಕೆ 6 ವರ್ಷ ಕಡ್ಡಾಯ ಅನ್ನೋ ನಿಯಮ ಏನಿದೆ ಅದನ್ನ ಸಡಿಲಿಸುವಂತೆ ಮನವಿ ಮಾಡೋದಕ್ಕೆ ಅಂತ ಪೋಷಕರು ಬಂದಿದ್ರು. ಅವ್ರ ಜೊತೆ ಇದ್ದಂತ ಮಾಧ್ಯಮದವರನ್ನ ಕಂಡು ಸಚಿವರು ರಿಯಾಕ್ಟ್ ಮಾಡಿದ ರೀತಿ ಇದು. ಅವ್ರು ಕರ್ಕೊಂಡು ಬಂದ್ರೆ ಅವ್ರನ್ನ ಇಂಟರ್ವ್ಯೂ ಮಾಡಿ, ಅಲ್ಲ ಅವರನ್ನು ಇಂಟರ್ವ್ಯೂ ಮಾಡಿ. ಯು ಪೀಪಲ್ ಹ್ಯಾವ್ ಕಾಲ್ಡ್ ದೆಮ್. ಅವ್ರು ಕರ್ಕೊಂಡು ಬಂದ್ರೆ ಅವ್ರನ್ನ ಇಂಟರ್ವ್ಯೂ ಮಾಡಿ, ಅಲ್ಲ ಅವರನ್ನು. ಶಿಕ್ಷಣ ಸಚಿವರಿಗೆ ಮಾಧ್ಯಮಗಳನ್ನ ಕಂಡ್ರೆ ಆಗೋಲ್ವಾ? ಮಾಧ್ಯಮಗಳ ಜೊತೆ ಬಂದ ಪೋಷಕರ ವಿರುದ್ಧ ಸಚಿವರು ದರ್ಪ ತೋರಿದ್ದಾರೆ. ಬೆಂಗಳೂರಿನ ಸಚಿವರ ನಿವಾಸಕ್ಕೆ ಬಂದಿದ್ರು ಪೋಷಕರು. 1ನೇ ತರಗತಿಗೆ ಮಕ್ಕಳನ್ನ ದಾಖಲಿಸೋದಕ್ಕೆ 6 ವರ್ಷ ನಿಯಮ ಏನಿದೆ, ಈ ನಿಯಮ ಸಡಿಲಿಸುವಂತೆ ಮನವಿ ಮಾಡೋದಕ್ಕೆ ಅಂತ ಪೋಷಕರು ಬಂದಿದ್ರು. ಅವರ ಜೊತೆ ಇದ್ದಂತ ಮಾಧ್ಯಮದವರನ್ನ ಕಂಡು ಸಚಿವರು ದರ್ಪ ತೋರಿದ್ದಾರೆ. ಇವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಹೇಳ್ಬಿಟ್ಟಿದ್ದಾರೆ, ಸುಮ್ಮನೆ ಪಬ್ಲಿಕ್ಕಲ್ಲೆಲ್ಲ ನೀವು ಸ್ಟೇಟ್ಮೆಂಟ್ ಕೊಡಬೇಡಿ ಅಂತ. ಸೊ ಅದಿರೋದ್ರಿಂದ ನೀವು ಎಷ್ಟು ಏನೇ ಕೇಳಿದ್ರೂ ನಾನು ನನ್ನ ಲಿಮಿಟಲ್ಲಿ ಇರ್ತೀನಿ, ನಾನು ಮಾತಾಡಲ್ಲ. ಸೀನಿಯರ್ ಅವರು ವಿವೇಚನಕ್ಕೆ ಬಿಟ್ಟಿರೋದು, ಯಾಕೆಂದರೆ ಅದನ್ನ ನಾನು ತೊಗೊಳೋದಕ್ಕಾಗೋದಿಲ್ಲ. ಆದರೆ ಯೂಶ್ವಲಿ ವಾಟ್ ಎವರ್ ದೇ ಟೇಕ್ ಎ ಡಿಸಿಷನ್, ಏನು ಡಿಸಿಷನ್ ತೊಗೊಳ್ತಾರೆ ಅದಕ್ಕೆ ನಾವು ಬದ್ಧವಾಗಿರಬೇಕಾಗತ್ತೆ. ಅದನ್ನು ನಾನು ಎಕ್ಸೆಪ್ಟ್ ಮಾಡ್ತೀನಿ. ಅಧಿಕಾರ ವಿಚಾರ ಪಕ್ಷ ಮತ್ತು ಸರ್ಕಾರ ನಾನು ಹೇಳ್ತಾ ಇದ್ದೀನಿ, ಇದಕ್ಕೆಲ್ಲ ನಾನು ಉತ್ತರ ಕೊಡಲ್ಲ. ನಾನು ಮಾಧ್ಯಮಗಳನ್ನ ನೋಡಿ ಸಚಿವ ಮಧು ಬಂಗಾರಪ್ಪ ಅವರು ಆಡಿದಂತ ಮಾತಿದೆ. ಪೋಷಕರು ಬಂದಿದ್ರು ಇವತ್ತು ಶಿಕ್ಷಣ ಸಚಿವರ ಮನೆಗೆ. 1ನೇ ತರಗತಿ ಮಕ್ಕಳನ್ನ ದಾಖಲು ಮಾಡೋದಕ್ಕೆ 6 ವರ್ಷ ಕಡ್ಡಾಯ ಅನ್ನೋ ನಿಯಮ ಏನಿದೆ ಅದನ್ನ ಸಡಿಲಿಸುವಂತೆ ಮನವಿ ಮಾಡೋದಕ್ಕೆ ಅಂತ ಪೋಷಕರು ಬಂದಿದ್ರು. ಅವ್ರ ಜೊತೆ ಇದ್ದಂತ ಮಾಧ್ಯಮದವರನ್ನ ಕಂಡು ಸಚಿವರು ರಿಯಾಕ್ಟ್ ಮಾಡಿದ ರೀತಿ ಇದು. ಅವ್ರು ಕರ್ಕೊಂಡು ಬಂದ್ರೆ ಅವ್ರನ್ನ ಇಂಟರ್ವ್ಯೂ ಮಾಡಿ, ಅಲ್ಲ ಅವರನ್ನು ಇಂಟರ್ವ್ಯೂ ಮಾಡಿ. ಯು ಪೀಪಲ್ ಹ್ಯಾವ್ ಕಾಲ್ಡ್ ದೆಮ್. ಅವ್ರು ಕರ್ಕೊಂಡು ಬಂದ್ರೆ ಅವ್ರನ್ನ ಇಂಟರ್ವ್ಯೂ ಮಾಡಿ, ಅಲ್ಲ ಅವರನ್ನು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.